ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೈದ್ಯ ಡಾಕ್ಟರ್ ಪ್ರದೀಪ್. ಇವತ್ತು ನಾನು ನಿಮಗೆ ಒಂದು ಗಿಡದ ಬಗ್ಗೆ ಪರಿಚಯ ಮಾಡಿಕೊಡುತ್ತಿದ್ದೇನೆ. ಇದನ್ನು ಕೇವಲ ಗಿಡ ಅಂತ ಕರೆದರೆ ತಪ್ಪಾಗಬಹುದು, ಯಾಕಂದ್ರೆ ಇದು ಆಯುರ್ವೇದದ ಒಂದು ಅದ್ಭುತ ಸಂಜೀವಿನಿ. ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದ್ರೂ ಸಿಗದ ಆರೋಗ್ಯ ಭಾಗ್ಯ ನಿಮ್ಮ ಮನೆಯ ಅಂಗಳದಲ್ಲೇ ಬೆಳೆಯುತ್ತೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಇದು ಯಾವುದೇ ನರ್ಸರಿಯಲ್ಲೂ ಸಿಗಲ್ಲ. ಆದ್ರೆ ನಿಮ್ಮ ಕೈತೋಟದಲ್ಲಿ, ರಸ್ತೆ ಬದಿಯಲ್ಲಿ ತಾನಾಗಿಯೇ ಬೆಳೆಯುವ ಭೂಮಿ ನೆಲ್ಲಿಕಾಯಿ. ಇದರ ಅಚ್ಚರಿ ತರುವಂತಹ ಪ್ರಯೋಜನಗಳ ಬಗ್ಗೆ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ಗಿಡವನ್ನು ನೋಡಲು ಅಚ್ಚರಿ ಎನಿಸುತ್ತೆ. ನೋಡಿ, ಇದು ಸಾಮಾನ್ಯವಾಗಿ ನೆಲ್ಲಿಕಾಯಿ ಅಥವಾ ಆಮಲಕ್ಕಿ ಸಸ್ಯ. ಇದು ಭೂಮಿಯ ಮಲಕಿ. ನೆಲ್ಲಿಕಾಯಿ ಮರದ ಎಲೆಗಳಂತೆಯೇ ಸಣ್ಣ ಎಲೆಗಳಿರ್ತವೆ. ವಿಶೇಷ ಅಂದ್ರೆ ಆ ಎಲೆಗಳ ಕೆಳಭಾಗದಲ್ಲಿ ಸಾಸಿವೆ ಕಾಳಿನ ಗಾತ್ರದ ಪುಟ್ಟ ಪುಟ್ಟ ಕಾಯಿಗಳಿರ್ತವೆ. ಅದಕ್ಕಾಗಿಯೇ ಇದನ್ನು ಆಯುರ್ವೇದದಲ್ಲಿ ಭೂಧಾತ್ರಿ ಅಥವಾ ಭೂಮಿ ಆಮ್ಲ ಅಂತ ಕರೀತಾರೆ. ಇದರ ಎತ್ತರ ಸುಮಾರು 6 ಇಂಚಿನಿಂದ 3 ಅಡಿಯವರೆಗೆ ಇರುತ್ತದೆ. ಸಾಮಾನ್ಯವಾಗಿ ಮಳೆಗಾಲದ ಆರಂಭದಲ್ಲಿ ಬೆಳೆದು ಫೆಬ್ರವರಿ-ಮಾರ್ಚ್ ವರೆಗೆ ಇದು ನಮಗೆ ಹೇರಳವಾಗಿ ಸಿಗುತ್ತದೆ. ಇದರ ಗುಣಗಳ ಬಗ್ಗೆ ಹೇಳ್ತಾ ಹೋದ್ರೆ ಸಮಯ ಸಾಲಲ್ಲ. ಇದನ್ನು ಸ್ಟೋನ್ ಬ್ರೇಕರ್ ಅಂತಲೂ ಕರೀತಾರೆ. ಇದರ ಮುಖ್ಯ ಲಾಭಗಳು ಇಲ್ಲಿವೆ: ಕಿಡ್ನಿ ಮತ್ತು ಪಿತ್ತಕೋಶದ ಕಲ್ಲು, ಕಿಡ್ನಿ ಮತ್ತು ಗಾಲ್ ಬ್ಲಾಡರ್ ಸ್ಟೋನ್ಸ್. ಕಿಡ್ನಿಯಲ್ಲಿನ ಕಲ್ಲುಗಳನ್ನು ಪುಡಿ ಮಾಡಿ ಮೂತ್ರದ ಮೂಲಕ ಹೊರಹಾಕುವ ಶಕ್ತಿ ಇದಕ್ಕೆ ಇದೆ. ಲಿವರ್ ಆರೋಗ್ಯ, ಲಿವರ್ ಕೇರ್. ಕಾಮಾಲೆ ಅಥವಾ ಜಾಂಡಿಸ್ ಮತ್ತು ಲಿವರ್ಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಇದೊಂದು ರಾಮಬಾಣ. ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಬೂಸ್ಟರ್. ಕೋವಿಡ್ ಸಮಯದಲ್ಲಿ ಇದರ ಬಳಕೆ ಹೆಚ್ಚಾಗಿತ್ತು, ಯಾಕಂದ್ರೆ ಇದು ದೇಹದ ಇಮ್ಯುನಿಟಿಯನ್ನು ಅದ್ಭುತವಾಗಿ ಹೆಚ್ಚಿಸುತ್ತದೆ. ಮಧುಮೇಹ, ಡಯಾಬಿಟೀಸ್. ಟೈಪ್ 2 ಡಯಾಬಿಟೀಸ್ ಇರುವವರಿಗೆ ಇದು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇತರ ಉಪಯೋಗಗಳು: ಕೆಮ್ಮು, ಅಸ್ತಮಾ, ಚರ್ಮದ ಕಾಯಿಲೆಗಳು ಮತ್ತು ಬಾಯಿ ಹುಣ್ಣಿಗೂ ಇದು ಅತ್ಯಂತ ಪರಿಣಾಮಕಾರಿ. ಇದನ್ನು ಬಳಸುವ ವಿಧಾನ: ನೀವು ಇದನ್ನು ತಾಜಾವಾಗಿ ಬಳಸಬಹುದು ಅಥವಾ ಸಂಗ್ರಹಿಟ್ಟುಕೊಳ್ಳಬಹುದು. ತಾಜಾ ಎಲೆಗಳು. ಎಲೆಗಳನ್ನು ಚೆನ್ನಾಗಿ ತೊಳೆದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಗಿದು ತಿಂದು ನಂತರ ಉಗುರು ಬೆಚ್ಚಗಿನ ನೀರು ಕುಡಿಯಬಹುದು. ಚೂರ್ಣ ಅಥವಾ ಪೌಡರ್. ಈ ಗಿಡವನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೊಳ್ಳಿ. ಅರ್ಧ ಚಮಚ ಪುಡಿಯನ್ನು ಬೆಚ್ಚಗಿನ ನೀರಿನೊಂದಿಗೆ ಬೆಳಗ್ಗೆ ಸೇವಿಸಿ. ಗಮನಿಸಿ, ಇದನ್ನು ಬಳಸುವ ಮೊದಲು ದಯವಿಟ್ಟು ಒಬ್ಬ ಪರಿಣಿತ ಆಯುರ್ವೇದ ವೈದ್ಯರ ಸಲಹೆ ಪಡೆಯಿರಿ. ಪ್ರಕೃತಿಯ ಈ ಕೊಡುಗೆಯನ್ನು ಸರಿಯಾದ ಕ್ರಮದಲ್ಲಿ ಬಳಸೋಣ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಆರೋಗ್ಯದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.